ಎಲ್ಲರಿಗೂ ನಮಸ್ಕಾರ. ಸಮಸ್ತ ಕರ್ನಾಟಕ ಜನತೆಗೆ ಅಪೋಲೋ ಫಾರ್ಮಸಿ ಅರ್ಪಿಸುವ ಸೂಪರ್ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶರತ್. ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ಯಾವುದಾದ್ರು ಒಂದು ವಿಚಾರದ ಬಗ್ಗೆ ಡೈಲಿ ಮಾತಾಡ್ತೀವಲ್ಲ, ಅದೇ ರೀತಿ ಇವತ್ತೇನಪ್ಪ ಮಾತಾಡೋದು ಅಂತ ನಾನು ತುಂಬ ಯೋಚನೆ ಮಾಡಿದೆ. ಯಾವಾಗಲೂ ಸೇವಿಂಗ್ಸ್ ಮಾಡಿ ಅಂತ ಹೇಳ್ತಾ ಇರ್ತೀನಿ, ದುಡ್ಡು ಉಳಿಸಿ ಅದು ಮಾಡಿ ಇದು ಮಾಡಿ ಅಂತ ಯಾವಾಗಲೂ ಬಜೆಟ್ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಿರ್ತೀವಿ. ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಒಂದು ಅದ್ದೂರಿ ಮದುವೆ ಬಗ್ಗೆ ಮಾತಾಡೋಣ. ನೋಡಿ, ಎಸ್ಪೆಷಲಿ ಪೇರೆಂಟ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ಅದ್ದೂರಿಯಾಗಿ ಮದುವೆ ಮಾಡಬೇಕು, ಲಕ್ಷಗಟ್ಟಲೆ ಖರ್ಚು ಮಾಡಬೇಕು, ಕೋಟಿಗಟ್ಟಲೆ ಖರ್ಚು ಮಾಡಬೇಕು, ಡೆಕೋರೇಷನಿಗಷ್ಟು, ಊಟಕ್ಕಿಷ್ಟು ಅಷ್ಟೆಲ್ಲ ಮಾಡ್ತೀರಾ. ನಾನು ಒಂದು ಕ್ವಶನ್ ನಿಮಗೆ ಕೇಳ್ತೀನಿ, ಬೇಜಾರಾಗಬೇಡಿ. ಯಾರನ್ನೋ ಮೆಚ್ಚೋಕ್ಕೋಸ್ಕರ, ಸಂಬಂಧಿಕರು ಮೆಚ್ಚೋಕ್ಕೆ ಅಥವಾ ಇನ್ಯಾರನ್ನ ಮೆಚ್ಚೋಕ್ಕೆ ನೀವು ಮೈ ತುಂಬ ಸಾಲ ಮಾಡ್ಕೊಂಡು ಅಷ್ಟೆಲ್ಲ ಮದುವೆ ಮಾಡ್ತೀರಾ. ಅದ್ರ ಬದಲು ಮುಂದೆ ಫ್ಯೂಚರಲ್ಲಿ ಜೀವನ ಮಾಡೋವಂಥ ಹುಡುಗ ಹುಡುಗಿ ಏನಾದ್ರು ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗುವಂಥದ್ದು ಏನಾದ್ರು ಒಂದು ಮಾಡ್ಬೋದಲ್ಲ. ಲೈಕ್ ಅವ್ರ ಹೆಸರು ಮೇಲೆ ಯಾವ್ದಾರು ಒಂದು ಇನ್ಶೂರೆನ್ಸ್ ಮಾಡೋದು, ಅಥವಾ ಒಂದು ಸೇವಿಂಗ್ಸ್ ಮಾಡಿ ಬ್ಯಾಂಕಲ್ಲಿ ಇಡೋದು, ಇಲ್ಲ ಮನೆಗೆ ಬೇಕಾಗಿರೋ ಐಟಮ್ಸ್ ಕೊಡ್ಸೋದು, ಆ ಥರದ್ದೆಲ್ಲ ಮಾಡ್ಬೋದಲ್ವ. ನೋಡಿ, ಹಳ್ಳಿ ಕಡೆ ಎಲ್ಲ ಈಗಲೂ ಕೂಡ ಅವ್ರ ಮನೆಯಲ್ಲೇ 10,000 ರೂಪಾಯಿ ಒಳಗಡೆ ಮದುವೆ ಮಾಡೋರು ಇದ್ದಾರೆ. ಎಸ್ಪೆಷಲಿ ಬೆಸ್ಟ್ ಎಕ್ಸಾಂಪಲ್ ಇಸ್ ಕೊರೋನಾ ಬಂದಾಗ ಮನೇಲಿ ಅವರವರೇ ತಾಳಿ ಕಟ್ಕೊಂಡು ಮದುವೆ ಆಗ್ಬಿಟ್ರು ಎಷ್ಟೋ ಜನ. ಈಗ ಅವರೆಲ್ಲ ಸಂಸಾರ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ಚೆನ್ನಾಗೇ ಇದ್ದಾರೆ ಅಲ್ವಾ. ನಾನು ಎಷ್ಟೋ ಎಕ್ಸಾಂಪಲ್ಸ್ ನೋಡ್ತೀನಿ, ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿದಿರೋ 3 ತಿಂಗಳೇ 4 ತಿಂಗಳೇ ಡಿವೋರ್ಸ್ ಆಗ್ತಾರೆ. ದುಡ್ಡು ವೇಸ್ಟು, ಜನದ ಮುಂದೆ ಮರ್ಯಾದೆನೂ ಹೋಯ್ತು. ಸೊ ಇಷ್ಟೆಲ್ಲ ಮಾಡೋ ಬದಲು ಅದ್ರ ಬದಲು ಆ ಹುಡುಗ ಹುಡುಗಿಗೆ ಫ್ಯೂಚರಿಗೆ ಏನಾದ್ರು ಒಂದು ಯೂಸ್ ಆಗೋವಂಥದ್ದು, ಅಥವಾ ನೆಕ್ಸ್ಟ್ ಅವ್ರದ್ದು ಮಕ್ಕಳಾದರೆ ಆ ಮಗು ಫ್ಯೂಚರ್ಗೆ ಏನಾದ್ರು ಹೆಲ್ಪ್ ಆಗೋಂಥ ಒಂದು ಸೇವಿಂಗ್ಸ್ ಅಂಥದ್ದು ಏನಾದ್ರು ಮಾಡಿ ಒಂದು ಬ್ಯಾಂಕ್ ಅಕೌಂಟಲ್ಲಿ ಮಾಡಿಕೊಡಿ, ಒಂದು ಇಬ್ಬರದ್ದು ಜಾಯಿಂಟ್ ಅಕೌಂಟಲ್ಲಿ. ಅದು ಯಾರು ಯೂಸಿಗೆ ಬರುತ್ತೆ. ಈಗ ನೋಡಿ, ನೀವು ರಿಲೇಷನ್ಸ್ಗೋಸ್ಕರ ಮಾಡ್ತೀರಾ, ಯಾರನ್ನೋ ಮೆಸ್ಸಕ್ಕೆ ಮಾಡ್ತೀರಾ, ಅವ್ರು ಎಷ್ಟೊತ್ತಿರ್ತಾರೆ ಮದುವೆಯಲ್ಲಿ, ಬರ್ತಾರೆ ನಿಮ್ಮ ಜೊತೆ ನಿಂತ್ಕೋತಾರೆ, ಹೀ ಅಂತ ನಗಾಡ್ತಾರೆ, ಒಂದು ಗಿಫ್ಟ್ ಕೊಡ್ತಾರೆ, ಫೋಟೋ ಹೊಡ್ಸ್ಕೊತಾರೆ, ಒಂದು ವೀಡಿಯೋ ಮಾಡ್ಕೊತಾರೆ, ಊಟ ಮಾಡ್ಕೊಂಡು ಹೋಗ್ತಾರೆ. ಹೋದವ್ರು ಸುಮ್ಮನೆ ಹೋಗ್ತಾರಾ, ಹೊರಗಡೆ ಹೋಗ್ತಾರೆ, ಗಿರ್ಜಾ ಸಾಂಬಾರು ಸರಿ ಇರಲಿಲ್ಲ ಕಣೆ, ಸರೋಜಾ ಉಪ್ಪಿನಕಾಯಿ ನೋಡಿದ್ದೀನಿ, ಲೋ ಕ್ವಾಲಿಟಿ ಕಣೆ, ಬರೀ ಇಂಥವೇ ಟಾಂಟ್ ಕೊಟ್ಟೆ ಮಾತಾಡ್ತಾರೆ. ಇದೆಲ್ಲ ಮಾತೆಲ್ಲ ಅನ್ಸ್ಕೊಂಡು ನೀವು ಅಷ್ಟೆಲ್ಲ ಖರ್ಚು ಮಾಡಿ ಏನು ಯೂಸ್ ಆಯಿತು? ಹೆಂಗೆ ಇದ್ರ ಜನ ಕೊಂಕು ಮಾತಾಡ್ತಾರೆ. ನೀವೊಂದು ದೇವಸ್ಥಾನದಲ್ಲಿ ಊಟ ಹಾಕಿದ್ರು ಕೊಂಕು ಮಾತಾಡ್ತಾರೆ, ಲಕ್ಸುರಿ 5 ಸ್ಟಾರ್ ಹೋಟ್ಲಲ್ಲಿ ಊಟ ಹಾಕಿದ್ರು ಕೂಡ ಕೊಂಕು ಮಾತಾಡೋದಂತೂ ನಮ್ಮ ಜನ ಬಿಡಲ್ಲ. ಅದಕ್ಕೋಸ್ಕರ ನನ್ನ ಕೇಳಿದರೆ ಪರ್ಸ್ನಲ್ ಸಜೆಷನ್ ಏನಪ್ಪ ಅಂದರೆ, ನಮ್ಮ ಕಾರ್ಯಕ್ರಮದ ಮುಖಾಂತರ ದಯವಿಟ್ಟು ಮದುವೆನ ಸಿಂಪಲಾಗಿ ಮಾಡಿ, ಜೀವನನ ಅದ್ದೂರಿಯಾಗಿ ಮಾಡಿ. ಮದುವೆ ಸಿಂಪಲ್ ಆಗಿದ್ರೂ ಪರವಾಗಿಲ್ಲ, ಮುಂದೆ ನೀವು ಮಾಡೋಂಥ ಜೀವನ ಸಾಕತ್ತಾಗಿ ಗ್ರ್ಯಾಂಡಾಗಿ ಅದ್ದೂರಿಯಾಗಿರಬೇಕು. ಸೊ ಆ ಮದುವೆಗೆ ಬಂದವರು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಿದ್ದೀರಪ್ಪ ಅಂತ ಹೇಳಿ ನಿಮ್ಮನ್ನು ನೋಡಿ ಖುಷಿ ಪಡೋ ಥರ ಇರಬೇಕು. ಸೊ 100 ಕಾಲ ಚೆನ್ನಾಗಿ ಬಾಳಿ, ಓಕೆನಾ. ಮದುವೆ ಗ್ರ್ಯಾಂಡಾಗಿ ಆಗೋದು ಇಂಪಾರ್ಟೆಂಟ್ ಅಲ್ಲ, ಜೀವನ ಗ್ರ್ಯಾಂಡಾಗಿ ಮಾಡೋದು ಇಂಪಾರ್ಟೆಂಟು. ಏನೇ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಏನೋ ಚಿಕ್ಕ ಹುಡುಗ. ಬನ್ನಿ ಆಟನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಆಟದ ರೂಲ್ಸ್ ಬರ್ತಾ ಇದೆ, ಬೇಗ ನೋಡ್ಕೊಂಡು ವಾಪಸ್ ಬರೋಣ. ಬನ್ನಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಆಟದ ರೂಲ್ಸ್ ತುಂಬ ಸಿಂಪಲ್ ಆಗಿತ್ತು, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಈಗ ನಮ್ಮ ಫಸ್ಟ್ ಕಾಲರ್ ಇದ್ದಾರೆ ಲೈನಲ್ಲಿ, ಮಾತಾಡ್ಸೋಣ. ಹಲೋ ಹಲೋ ಸರ್, ನಮಸ್ಕಾರ. ಮೇಡಮ್ ನಮಸ್ಕಾರ. ಸಾರಿ, ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಜಯಮ್ಮ. ಜಯಮ್ಮ ಅವರೇ ಎಲ್ಲಿಂದ ಕರೆ ಮಾಡ್ತಿರೋದು? ಬಾಪೂಜಿ ನಗರದಿಂದ. ಬಾಪೂಜಿ ನಗರ. ಮೇಡಮ್ ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫಾ? ಓಕೆ. ಯಾವ ಥರ ಆಡಿದ್ದಾರೆ ಮೇಡಮ್ ಕ್ವಿಜ್ ಗಿಜ್? ನೆನಪಿದೆಯಾ? ಆಡಿಲ್ಲ, ಸ್ಕೂಲಲ್ಲಿ ಆಡಿರೋ ಗ್ಯಾಪ್ನ ಅಷ್ಟೇ. ಸೂಪರ್. ಗೆದ್ದಿದ್ದೀರಾ ಪ್ರೈಸು? ಪ್ರೈಸ್ಗಳು ಗೆದ್ದಿದ್ದೀವಿ. ಸೂಪರ್ ಜಯಮ್ಮ. ಅದಕ್ಕೆ ನೀವು ನಿಮ್ಮ ಹೆಸರು ಪಕ್ಕಕ್ಕೆ ಜೈ ಜಯಮ್ಮ ಅಂತ ಸೇರಿಸ್ಕೊಳ್ಳಿ. ನನ್ನ ಹೆಸರು ಜಯಮ್ಮನೆ. ಸೂಪರ್. ನೋಡಿ, ಅನ್ಕೊಂಡೆ ನಾನು. ಜೈ ಜಯಮ್ಮ. ಸೂಪರ್. ಶುರು ಮಾಡೋಣ ಮೇಡಮ್ ಆಟನಾ? ಓಕೆ. ಇವತ್ತು ನಿಮ್ ಒಂಚೂರು ಜೋರಾಗಿ ಮಾತಾಡಿ, ನಿಮ್ಮ ವಾಯ್ಸ್ ತುಂಬಾ ಸಣ್ಣ ಕೇಳಿಸ್ತಾ ಇದೆ. ಓಕೆ ಸರ್. ಇವಾಗ ಸೂಪರ್. ಬರ್ಲಿ ವಾಲ್ಯೂಮ್. ಓಕೆ. ಇವತ್ತು 3,000 ರೂಪಾಯಿ ಗೆದ್ರೆ ಏನ್ ಮಾಡ್ತೀರಮ್ಮ? ಮಾಮೂಲಿ ಶಾಪಿಂಗ್, ಅದು ಏನಾದ್ರು ತಗೊಳೋದು ಇದ್ದೇ ಇರುತ್ತಲ್ಲ ಹೆಂಗಸ್ರದ್ದು. ಫುಲ್ ಶಾಪಿಂಗ್, ಜಾಲಿ ಎಲ್ಲ ಜಾಲಿ. ಓಕೆ. ಹೌಸ್ ವೈಫ್ ಅಲ್ವಾ ನೀವು? ನಿಮ್ಗೆ ಆದಂತ ಖರ್ಚುಗಳಿರುತ್ತೆ ಅಲ್ವಾ, ಸಣ್ಣ ಪುಟ್ಟ ಖರ್ಚುಗಳಿರುತ್ತೆ. ಆಮೇಲೆ ಮನೆಯವ್ರನ್ನ ಕೇಳಬೇಕಾಗತ್ತೆ ಏನಾದ್ರು ಖರ್ಚಿದ್ದಾಗ. ಸೊ ಇಂಥ ಸಿಚುವೇಶನ್ ಅಲ್ಲಿ ಈ 3,000 ರೂಪಾಯಿ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಲೈಫಲ್ಲಿ? ತುಂಬಾ ಇಂಪಾರ್ಟೆಂಟ್. ದುಡ್ಡು ಅಂದ್ರೆ ಎಲ್ಲಾರ್ಗು ಇಂಪಾರ್ಟೆಂಟ್ ಅಲ್ವಾ ಸರ್? ಏನೊಂದಕ್ಕೂ ಇವಾಗ ದುಡ್ಡೇ. ಹೌದು, ಎಲ್ಲೋದ್ರು ದುಡ್ಡಿದ್ರೇನೆ ಏನೊಂದು. ದುಡ್ಡಿದ್ರೇನೆ ಏನಂತಾರೆ, ದೊಡ್ಡಪ್ಪ ಆಗ್ಬಿಟ್ಟಿದೆ ಇವಾಗ. ಏನು ನಡೆಯಲ್ಲ, ಹಂಗಾಗಿದೆ. ಸೂಪರ್ ಮೇಡಮ್. ಶುರು ಮಾಡೋಣ ಬನ್ನಿ ಹಾಗಾದ್ರೆ ಆಟನ. ಇವತ್ತು ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. 3 ಪ್ರಶ್ನೆಗೂ ಗೆದ್ದು 3 ಪ್ರಶ್ನೆ ಆಡಿ 3,000 ರೂಪಾಯಿ ಗೆಲ್ಲಿ, ಓಕೆನಾ? ಓಕೆ ಸರ್. ಓಕೆ, ಬರ್ತಾ ಇದೆ ನಿಮ್ಮ ಮೊದಲನೇ ಪ್ರಶ್ನೆ. 15 ಸೆಕೆಂಡ್ ಒಳಗಡೆ ಆನ್ಸರ್ ಮಾಡಿ, ಓಕೆನಾ? ಬೇಗ ಮಾಡಿ. ತುಂಬಾ ಸಿಂಪಲ್ ಆಗಿರೋ ಪ್ರಶ್ನೆ ಬರ್ತಾ ಇದೆ. ಮೊದಲನೇ ಪ್ರಶ್ನೆ, ನೀರಿನ ರಾಸಾಯನಿಕ ಸೂತ್ರ ಯಾವುದು? ಓಕೆನಾ? ನಿಮ್ಮ ಆಪ್ಷನ್ ಸಿಗಿದೆ. ಆಪ್ಷನ್ ಎ
CO2, ಆಪ್ಷನ್ ಬಿ O2, ಆಪ್ಷನ್ ಸಿ NaCl, ಆಪ್ಷನ್ ಡಿ H2O. ಶುರುವಾಗಿದೆ ನಿಮ್ಮ 15 ಸೆಕೆಂಡ್ಸ್ ಟೈಮ್ ಮೇಡಮ್. H2O. H2O ಹೌದು ಸರ್. ಅದೇ ನಮ್ಮ ಉಪೇಂದ್ರ ಅವರು ಫಿಲಮ್ ಮಾಡಿದ್ರಲ್ಲ ಇವ್ರನ್ನ ಪ್ರಭುದೇವ್ರನ್ನ ಜೊತೆಗೆ ಅದ ಹೌದು ಸರ್. ಬಿಡಬೇಡ 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 ಅಂತ ಒಂದು ಹಾಡುತ್ತಲ್ಲ. ಇಲ್ಲ ಸರ್, H2O ನನಗೆ. H2Oನಾ ಲಾಕ್ ಮಾಡ್ಲಾ? ಹೌದು ಸರ್. ಓಕೆ ಗುರುಗಳೇ, H2O ಲಾಕ್ ಮಾಡಿ. ಆಪ್ಷನ್ ಡಿ ಲಾಕ್ ಮಾಡ್ತಾ ಇದೀವಿ ಮೇಡಮ್. ಹೇಗೆ ಗೊತ್ತು ನಿಮಗೆ H2O ಅಂತ? ಸರ್ ಓದಿದ್ದೀನಲ್ಲ ಸರ್, ನಾನು SLC ಓದಿದ್ದೀನಿ. ಓಕೆ, ಸೊ ಪಾಠದಲ್ಲೆಲ್ಲ ಓದಿರೋ ನೆನಪಿದೆ. ನೆನಪಿದೆ. ಅದು ಇದ್ರ ಮೇಲೆ ಅಂದಾಜ್ ಮೇಲೆ ಹೇಳಿದ್ರಿ. ನೋಡೋಣ, ನೀವು ಓದಿರೋಂಥ ಪಾಠ ಟೀಚರ್ ಕರೆಕ್ಟಾಗಿ ಪಾಠ ಮಾಡಿದ್ದೀರಾ ಇಲ್ಲ ಅಂತ ಇವಾಗ ಗೊತ್ತಾಗುತ್ತೆ. ನೀವು ಕೊಟ್ಟಂತ ಉತ್ತರ ಆಪ್ಷನ್ ಡಿ H2O ಇಸ್ ದ ರೈಟ್ ಆನ್ಸರ್ ಮೇಡಮ್. ಸೂಪರ್, ಕಂಗ್ರಾಚುಲೇಷನ್, ವಂಡರ್ಫುಲ್ ವಂಡರ್ಫುಲ್. ಹೋಗೋಣ ಈಗ ಎರಡನೇ ಪ್ರಶ್ನೆಗೆ. ಹೌದು ಸರ್. ಓಕೆ, ಯಾರು ಏನು ಕುಡಿತೀರಾ ಅಂತ ಕೇಳಿದ್ರೆ ನಾಳೆಯಿಂದ ನೀರು ಅನ್ಬೇಡಿ, H2O ಕುಡಿತೀನಿ ಅನ್ನಿ. ಕನ್ಫ್ಯೂಸ್ ಆಗಿ ತಲೆ ಕೆಟ್ಟೋಗ್ಬಿಡ್ಬೇಕು ಅವ್ರಿಗೆ. ಯಾರು ಊಟಕ್ಕೆ ನೀರಿಡುವಾಗ H2O ತಂದು ಇಡ್ತೀನಿ ಅಂತ ಹೇಳಿ, ಈ ಥರ ಹೇಳಿ, ಕನ್ಫ್ಯೂಸ್ ಮಾಡಿ ಮನೇಲಿ ಎಲ್ಲರಿಗೂ ಒಂಥರ. ಇವತ್ತಿಂದ ಒಂದು 2 ದಿನ ತಲೆಯಲ್ಲಿ ಹುಳ ಬಿಡ್ಬೇಕು, ಏನು ಇವರು ಹಿಂಗಾಗ್ಬಿಟ್ಟವ್ರಲ್ಲ ಅಂತ. ಇಲ್ಲ, ಸೂಪರ್ ಕನ್ನಡಿಗ ನೋಡಿ ಸ್ವಲ್ಪ ಹಿಂಗೆ ಆಗ್ಬಿಟ್ಟಿದ್ದೀನಿ ಅಂತೇಳಿ. ಹಾಗೆ ಶುರು ಮಾಡೋಣ ಮೇಡಮ್. ಎರಡನೇ ಪ್ರಶ್ನೆ. ಇದು ತುಂಬ ಸಿಂಪಲ್ ಆಗಿದೆ, ಸ್ವಲ್ಪ ಹಿಸ್ಟಾರಿಕಲ್ ಪ್ರಶ್ನೆ, ಬಟ್ ಗೊತ್ತಿರುತ್ತೆ, ಈಜೇ ಇದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಈ ಬೆಂಗಳೂರು ವಿಜಯನಗರ ಅಲ್ಲ, ಆ ವಿಜಯನಗರ. ಓಕೆನಾ? ನಿಮ್ಮ ಏನು ಆಪ್ಷನ್ ಸಿಗಿದೆ? ಆಪ್ಷನ್ ಎ ಮೈಸೂರು, ಬಿ ಬೇಳೂರು, ಸಿ ಹಂಪಿ, ಡಿ ಬಾದಾಮಿ. ಶುರುವಾಗಿದೆ ನಿಮ್ಮ 15 ಸೆಕೆಂಡ್ಸ್ ಟೈಮ್. ಶುರುವಾಗಿದೆ. ಹಂಪಿ. ಹಂಪಿ ಹಂಪಿ ಸರ್. ಹೋಗಿದ್ದೀರಾ ಹಂಪಿಗೆ ಯಾವಾಗಾರು? ಹೋಗಿದ್ದೀನಿ ಸರ್. ಹೋಗಿದ್ದೀರಾ? ಓಕೆ, ಲಾಕ್ ಮಾಡೋದು ಹಂಪಿನಾ? ಹೌದು ಸರ್. ಓಕೆ, ಟೈಮ್ ಅಪ್ ಗುರುಗಳೇ. ಓಕೆ, ಟೈಮ್ ಅಪ್ ಆಗಿದೆ. ಹಂಪಿನ ಲಾಕ್ ಮಾಡಿ ಗುರುಗಳೇ. ಹಾಗೆ ಅವ್ರು ಕೊಟ್ಟಂಥ ಉತ್ತರ ರೈಟೋ ರಾಂಗೋ ತೋರಿಸಿ. ಟೈಮ್ ಅಪ್ ಆಗಿದೆ. ನೀವು ಕೊಟ್ಟಂಥ ಉತ್ತರ ರೈಟೋ ರಾಂಗೋ ಬರ್ತಾ ಇದೆ ಸ್ಕ್ರೀನ್ ಮೇಲೆ, ನೋಡೋಣ. ನಾನು ಹೋಗಿದ್ದೆ ಯಾವಾಗ ಗೊತ್ತಾ ಹಂಪಿಗೆ? 5ನೇ ಕ್ಲಾಸಲ್ಲಿ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ರು ನಮ್ಮ ಸ್ಕೂಲಿಂದ. ಈಗಲೂ ನೆನಪಿದೆ. ಹಂಪಿ, ಆಮೇಲೆ ಅಲ್ಲಿ ಪಕ್ಕ ಹೊಸಪೇಟೆ ಡ್ಯಾಮು ಎಲ್ಲ ಕರ್ಕೊಂಡು ಹೋಗಿದ್ರು ಬಸ್ಸಲ್ಲಿ. ಚೆನ್ನಾಗಿತ್ತು. ಅವಾಗಲೇ ಮಕ್ಕಳಿದ್ದಾಗಲೇ ಚೆನ್ನಾಗಿತ್ತು, ಏನೋ ಒಂಥರ. ಸ್ಕೂಲ್ ಆಯಿತು, ಹೋಮ್ವರ್ಕ್ ಆಯಿತು. ಹೌದಾ, ನೀವು ಹೋಗಿದ್ರಾ ಟ್ರಿಪ್ಪಿಗೆ? ನೋಡಿ, ನಾನು ಹೋಗಿದ್ದೆ, ನೀವು ಹೊಡೀರಿ ಐಫೈ ಅಲ್ಲಿಂದಾನೆ ಒಂದು ಹಂಗೆ. ಓಕೆ, ನೀವು ಕೊಟ್ಟಂತ ಉತ್ತರ ಹಂಪಿ ರೈಟ್ ಆನ್ಸರ್ ಮೇಡಮ್. ಸೂಪರ್, ಥ್ಯಾಂಕ್ಸ್ ಸರ್. ಸಖತ್ತಾಗಿ ಆಡಿದ್ರಿ. 2 ಪ್ರಶ್ನೆ ಆಟ ಆಡಿ 1500 ರೂಪಾಯಿ ಗೆದ್ದಿದ್ದೀರಾ. ಈಗ 3ನೇ ಪ್ರಶ್ನೆ ಹೋಗೋಕೆ ಮುಂಚೆ ಒಂದು ಸಣ್ಣ ಟ್ವಿಸ್ಟ್ ಇದೆ. ಏನು ಗೊತ್ತಾ? ನೀವು 2 ಪ್ರಶ್ನೆನೇ ಆಡಿ 1500 ರೂಪಾಯಿ ಏನು ಗೆದ್ದಿದ್ದೀರೋ ಅದನ್ನೇ ತಗೊಂಡು ಫಿಟ್ ಮಾಡ್ತೀನಿ, ಇಲ್ಲಿಗೆ ಸಾಕು, ಆಟನ ನಿಲ್ಸ್ತೀನಿ ಅಂದ್ರೂ ನಿಲ್ಲಿಸ್ಬೋದು. ಇಲ್ಲ, ನಾನು 3ನೇ ಪ್ರಶ್ನೆ ಆಡ್ತೀನಿ ಅಂದ್ರೂ ಕೂಡ ಆಡ್ಬೋದು. ಆದರೆ 3ನೇ ಪ್ರಶ್ನೆಯಲ್ಲಿ ತಪ್ಪಾಗಿ ಉತ್ತರ ಕೊಟ್ರೆ ಈಗ ಗೆದ್ದಿರುವಂತ 1500 ರೂಪಾಯಿ ಕೂಡ ಕಳ್ಕೊತೀರಾ. ಸೊ ಈಗ ನೀವ್ ಹೇಳ್ಬೇಕು ಏನ್ ಮಾಡೋಣ ಅಂತ. ಅದೇ ನಮ್ಗೇನೋ ಕಾನ್ಫಿಡೆನ್ಸ್ ಐತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಹಳ ಬನ್ನಿ, ಆಗಿದ್ದಾಗ್ಲೇ ಕಳ್ಕೊಂಬಿಟ್ರೆ ಬೇಜಾರಾಗುತ್ತೆ ಅನ್ನೋದೊಂದೇ ಅಷ್ಟೇ. ಏನ್ ಮಾಡಕ್ಕಾಗಲ್ಲ. ಬೇಜಾರಾದ್ರೆ ನಾಳೆ ಮತ್ತೆ ಕಾಲ್ ಮಾಡಿದ್ರೆ ಆಯ್ತು, ಇನ್ನೊಂದು ಎಪಿಸೋಡ್ ಅಲ್ಲಿ ಆಟ ಆಡಿದ್ರೆ ಆಯ್ತು ಅಷ್ಟೇ. ಸರಿ ಸರ್, ಈಸಿ ಹೇಳಿ. ಹೌದು, ನೀವು NKR TV ನೋಡ್ತಿರ್ತೀರಾ? ನೋಡ್ತಾ ಇರ್ತೀನಿ. ಯಾವ್ದು ನಿಮ್ಮ ಫೇವ್ರೆಟ್ ಪ್ರೋಗ್ರಾಮು? ನಂದು ಅಂತ ಗೊತ್ತು, ನಂದು ಬಿಟ್ಟು ಯಾವ್ದು ಫೇವ್ರೆಟ್? ಅಡಿಗೆ ಅದೆಲ್ಲ ನೋಡ್ತಾ ಇರ್ತೀವಿ. ಓಕೆ, ಸ್ವಾದ ಸಂಭ್ರಮ. ಓಕೆ, ನೋಡ್ತೀವಿ. ಆಮೇಲೆ ಮತ್ತೆ ಇದು ನಾನು ಸ್ವಲ್ಪ ಕೆಲ್ಸಗಳು ಇರುತ್ತಲ್ವ, ಮನೆ ಕೆಲಸ ಎಲ್ಲ ಆದ್ಮೇಲೆ ಯಾವ್ದು ಈ ಹುಡುಗರು ಅವು ಇವು ಹಾಕೋತವೆ, ಅವ್ರದ್ದು ಹಾಕೊಳ್ಳೋದು ನೋಡ್ಬೇಕು. ನಾನು ಮ್ಯಾನೇಜ್ ಮಾಡ್ಬೇಕು. ಜ್ಯೋತಿಷ್ಯ ಎಲ್ಲ ನೋಡ್ತಿರ್ತೀರಾ? ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮ ಜ್ಯೋತಿಷ್ಯ ಎಲ್ಲ ನೋಡ್ತೀನಿ ಸರ್. ನಮ್ ಜ್ಯೋತಿಷ್ಯ ಅಂದ್ರೆ ತುಂಬಾ ಇಷ್ಟ, ನಮ್ಗೆ ಸ್ವಲ್ಪ. ಇವತ್ತು ನಿಮ್ಮ ಭವಿಷ್ಯ ಹೇಗಿದೆ ಮೇಡಮ್? ಜ್ಯೋತಿಷ್ಯ ಭವಿಷ್ಯ ಹೇಗಿದೆಯೋ ಗೊತ್ತಿಲ್ಲ ಸರ್, ಎಲ್ಲ ದೇವ್ರ ಮೇಲೆ. ಓಕೆ, ಒಂದು ಸಿಂಪಲ್ ಪ್ರಶ್ನೆ ಕೇಳಾ? ನಮ್ಮ NKR ಅಲ್ಲಿ ಒಂದು ಧರ್ಮಜ್ಯೋತಿ ಅಂತ ಒಂದು ಪ್ರೋಗ್ರಾಮ್ ಬರುತ್ತಲ್ಲ, ಅದ್ರದ್ದು ಆಂಕರ್ ಯಾರು ಅಥವಾ ನಡೆಸ್ಕೊಡೋರು ಗುರೂಜಿ ಯಾರು? ಸ್ವಲ್ಪ ವಯಸ್ಸಾದಂಗ್ ಬರ್ತಾರಲ್ಲ, ಅವ್ರ ಹೆಸರೇ ಗೊತ್ತಿಲ್ಲ ನನ್ಗೆ. ನಿಮ್ ಮನ್ಸಲ್ಲೇ ಅನ್ಕೊಂಡಿರ್ತೀರಾ. ಅಲ್ಲಿ ಇರೋ ಪ್ರಶ್ನೆನ ಬಾಯಿ ಮುಚ್ಕೊಂಡು ಕೇಳು ಮಗನೇ, ಇವೆಲ್ಲ ಎಕ್ಸ್ಟ್ರಾ ಬೇಡ ಅಂತ ಅಲ್ವಾ ಬೈತಾ ಇರ್ತೀರಲ್ವಾ ಮನ್ಸಲ್ಲೇ? ಆತರ ಏನಿಲ್ಲ, ಹೆಸರುಗಳೆಲ್ಲ ಸ್ವಲ್ಪ ಇದು ಮಾಡ್ಕೊಳಲ್ಲ, ನೋಡ್ತಾ ಇರ್ತೀನಿ ನಾನು. ಈಗ 3ನೇ ಪ್ರಶ್ನೆ ಇದನ್ನ ಹಾಕ್ಬಿಡೋಣ. ಗುರುಜಿ ಹೆಸರು ಹೇಳ್ಬೇಕು ಈಗ ನೀವು. ಇದೇ 3ನೇ ಪ್ರಶ್ನೆ. ಈಗ ಶುರು ಆಗ್ತಿದೆ. 15 ಸೆಕೆಂಡ್ಸ್ ಟೈಮ್. ಸರ್, ಗುರುಜಿ ಹೆಸರುಗಳು ನೋಡಿ, ಸ್ವಲ್ಪ ಕನ್ಫ್ಯೂಷನ್ ಮಾಡಬೇಡಿ. ಹೋಗ್ಲಿ ಬಿಡಿ, ತಮಾಷೆ ಮಾಡಿದೆ. ಈ ಪ್ರಶ್ನೆ ಕೇಳಲ್ಲ, ಸುಮ್ಮನೆ ಡೌ ಕಾಲ್ ಎಳಿಬೇಕಲ್ಲ ಕಾಲರ್ಸ್ದು.
ಏನೋ ಮಾಡಿ. ಓಕೆ ಮೇಡಮ್, ಈಗ ಆಡ್ತೀರಾ? ಮೂರನೇ ಪ್ರಶ್ನೆ ಹೋಗೋಣ ಹಂಗಾರೆ, ರೆಡಿನಾ? ಹಾ ಸರಿ. ಬನ್ನಿ, ಧೈರ್ಯ ಮಾಡಿ ಆಡೋಣ. ಆಗಿದ್ದಾಗ್ಲಿ ಇವತ್ತು ಬರ್ತಾ ಇದೆ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ. ಬಟ್ 15 ಸೆಕೆಂಡ್ಸ್ ಒಳಗಡೆನೆ ಆನ್ಸರ್ ಮಾಡಿ. ಒಂದೇ ಒಂದು ಸೆಕೆಂಡ್ ಲೇಟ್ ಆದ್ರೂ ಕನ್ಸಿಡರ್ ಮಾಡಲ್ಲ. ಬರ್ತಾ ಇದೆ ನೋಡಿ ಮೂರನೇ ಪ್ರಶ್ನೆ. ಭಾರತದಲ್ಲಿ ಬಿಡುಗಡೆಯಾದ ಮೊದಲ 70mm ಚಿತ್ರ, ನಾರ್ಮಲ್ 70mm ಅಂತ ಏನು ಕರಿತೀವಿ, ಸೊ 70mm ಚಿತ್ರ ಯಾವುದು? ನಿಮ್ಮ ಆಪ್ಷನ್ ಸಿಗಿದೆ. ಆಪ್ಷನ್ ಎ ಶೋಲೆ, ಆಪ್ಷನ್ ಬಿ ಮೊಘಲ್ ಎ ಅಜಮ್, ಆಪ್ಷನ್ ಸಿ ಅರೌಂಡ್ ದಿ ವರ್ಲ್ಡ್, ಆಪ್ಷನ್ ಡಿ ಗೈಡ್. ಶುರುವಾಗಿದೆ ನಿಮ್ಮ 15 ಸೆಕೆಂಡ್ಸ್ ಟೈಮ್ ಮೇಡಮ್. ಶೋಲೆ, ಮೊಘಲ್ ಎ ಅಜಮ್ ಸಾರಿ, ಅರೌಂಡ್ ದಿ ವರ್ಲ್ಡ್, ಗೈಡ್. ಶೋಲೆ. ಶೋಲೆ ಹಾ ಲಾಕ್ ಮಾಡೋದಾ? ಹೌದು ಸರ್. ಓಕೆ, ನಿಮ್ಮ ಶೋಲೆ ಎಷ್ಟೊತ್ತಿ ನೋಡಿದ್ದೀರಾ ಸಿನಿಮಾ? ಶೋಲೆ ಏನೋ ಒಂದ್ಸತಿ ನೋಡಿರ್ಬೋದು, ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನೋಡಿಲ್ಲ. ಯಾರು ಹೇಳಿ ಅದ್ರಲ್ಲಿ ಹೀರೋ? ಟೈಮ್ ಅಪ್ ಆಗಿದೆ, ಶೋಲೆ ಲಾಕ್ ಮಾಡ್ತೀವಿ. ಹೇಳಿ ಇವಾಗ ಯಾರಾದ್ರು ಹೀರೋ? ನನಗೆ ಅಷ್ಟು ಇದು ಹಿಂದಿಯರು ಅಷ್ಟೆಲ್ಲ ಗೊತ್ತಾಗಲ್ಲ ಸರ್. ಗೊತ್ತಿಲ್ಲ. ಕನ್ನಡದವ್ರು ಗೊತ್ತಾ? ಅಣ್ಣವ್ರು ಗೊತ್ತಾ? ಅಣ್ಣವರು ಗೊತ್ತು, ವಿಷ್ಣುವರ್ಧನ್ ಗೊತ್ತು. ಗೊತ್ತಾ? ದಾದಾ ಗೊತ್ತಾ? ನಮ್ಮ ಬಾಸ್ ಗೊತ್ತಾ? ಶಂಕರ್ನಗರು. ಅವ್ರು ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರೂ ಆಟೋದ ಮೇಲೂ ಇದ್ದೇ ಇರ್ತಾರೆ. ಅವರು ಆಟೋಲ್ಲೂ ಇರ್ತಾರೆ, ಆಟೋದ ಮೇಲೂ ಇರ್ತಾರೆ ನಮ್ಮ ಬಾಸ್. ಓಕೆ, ಈಗ ನೀವು ಕೊಟ್ಟಂತ ಉತ್ತರ ಶೋಲೆನ ಲಾಕ್ ಮಾಡಿದೀವಿ. ತಪ್ಪೋ ಸರಿನಾ ನೋಡೋಂಥ ಸಮಯ ತೋರಿಸಿದ್ರು. ಬರ್ತಾ ಇದೆ ಸ್ಕ್ರೀನ್ ಮೇಲೆ ನೀವು ಕೊಟ್ಟಂತ ಉತ್ತರ ಶೋಲೆ. ಅಕಸ್ಮಾತ್ ತಪ್ಪಾದ್ರೆ ಬೇಜಾರಾಗುತ್ತಾ? ಆಗುತ್ತೆ. ಆಗಲ್ವಾ ಸರ್? ಆಗುತ್ತೆ. ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಶೋಲೆ ರೈಟ್ ಆನ್ಸರ್. ಸೂಪರ್, ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಇವತ್ತು ಹಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಥ್ಯಾಂಕ್ಸ್ ಸರ್. ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ರೈಡಿಂಗಿಗೆ ಬರ್ತಾರೆ. ಯಾಕಂದ್ರೆ ನೀವು 3,000 ರೂಪಾಯಿ ಗೆದ್ದಿದ್ದೀರಲ್ಲ, ಅವರು ನೋಡ್ತಾ ಇರ್ತಾರೆ ನಮ್ಮ ಪ್ರೋಗ್ರಾಮು. 3,000 ರೂಪಾಯಿಗೂ ರೈಡಿಂಗ್. ಬರ್ತಾರೆ. ಇವಾಗ 300 ರೂಪಾಯಿಗೂ ಬರ್ತಾರೆ. ಹಂಗಾಗಿದೆ ಕಾಲ ಇವಾಗ. ಪಕ್ಕದ ಮನೆಯವ್ರು ಹಾಕೊಟ್ಬಿಡ್ತಾರೆ. ಬಗಲ್ ದುಶ್ಮನ್. ಓಕೆ ಮೇಡಮ್, ಸೂಪರ್. 3,000 ರೂಪಾಯಿ ಗೆದ್ದಿದ್ದೀರಾ, ಖುಷಿ ಆಯ್ತು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಈ ಎಪಿಸೋಡ್ನ ಫಸ್ಟ್ ಕಾಲರ್ 3,000 ರೂಪಾಯಿ ಗೆದ್ದಿರೋದು. ಯಾವಾಗ ಆಗ್ತೀರಾ ಸರ್ ಇದನ್ನ? ಏನು ದುಡ್ಡಾ? ಅಲ್ಲ, ಇದು ಎಪಿಸೋಡಾ ನಾಳೆ ಅಥವಾ ನಾಡಿದ್ದು ಬರುತ್ತೆ. ಈ ವೀಕ್ ಒಳಗಡೆ ಬರುತ್ತೆ. ಓಕೆ, ಈ ಅಮೌಂಟ್ ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಒಳಗಡೆ ನಿಮಗೆ ಇದು ಏನು ಎಪಿಸೋಡ್ ಬರುತ್ತೆ. ಅಮೌಂಟ್ ನಿಮಗೆ ನಮ್ಮ ಕಡೆಯಿಂದ ಕರೆ ಬರುತ್ತೆ, ಟೆಕ್ನಿಷಿಯನ್ಸ್ ಕಡೆಯಿಂದ. ಅವ್ರು ಕೇಳುವಂಥ ಡಾಕ್ಯುಮೆಂಟ್ಸ್ನ ನೀವು ಕಳಿಸ್ಬೇಕು. 2 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಅಮೌಂಟ್ ಬರುತ್ತೆ, 48 ಅವರ್ಸ್ ಒಳಗಡೆ. ಓಕೆನಾ? ಓಕೆ ಸರ್. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೇಡಮ್. ಸೂಪರ್, ಚೆನ್ನಾಗಿ ಆಟ ಆಡಿದ್ರಿ, ಮಜಾ ಮಾಡ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಫಸ್ಟ್ ಕಾಲರೇ 3,000 ರೂಪಾಯಿ ಗೆದ್ರು. ಖುಷಿ ಆಯಿತು, ಚೆನ್ನಾಗಿ ಆಟ ಆಡಿದ್ರು. ಬಟ್ ನೋಡಿ, ಲಾಸ್ಟ್ ಸಿನಿಮಾ ಬಗ್ಗೆ ಕೇಳಿದೆ, ಬಾಲಿವುಡ್ ಸಿನಿಮಾ ಬಗ್ಗೆ. ಆದರೂ ಆನ್ಸರ್ ಮಾಡಿದ್ರಲ್ಲ, ಗ್ರೇಟು. ಸುಮಾರು ಜನ ಗೊತ್ತಿರಲ್ಲ ಹಳುಬರಿಗೆ, ಬಟ್ ಇವ್ರು ಆನ್ಸರ್ ಮಾಡಿದ್ರು. ಸ್ವಲ್ಪ ಸಿನಿಮಾ ನೋಡ್ತಾರೆ ಅನಿಸುತ್ತೆ, ಬಟ್ ಅಷ್ಟು ಐಡಿಯಾ ಇಲ್ಲ ಅಂದರೂ ಆದರೂ ಕರೆಕ್ಟಾಗಿ ಉತ್ತರ ಕೊಟ್ಟರು. ನೀವು ಕೂಡ ಈ ಥರ ಆಟ ಆಡಿ 3,000 ರೂಪಾಯಿ ಗೆಲ್ಲಬೇಕಂದ್ರೆ ಬರ್ತಾ ಇದೆ ನೋಡಿ ಕೆಳಗಡೆ ನಂಬರು. ಅಪೋಲೋ ಫಾರ್ಮಸಿ ಅರ್ಪಿಸುವ ಸೂಪರ್ ಕನ್ನಡಿಗ ಕಾರ್ಯಕ್ರಮವನ್ನು. ಬನ್ನಿ, ನಮ್ಮ ನೆಕ್ಸ್ಟ್ ಕಾಲರ್ ಇದ್ರೆ ಲೈನಲ್ಲೇ ಮಾತಾಡ್ಸೋಣ. ಹಲೋ 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 ಹಲೋ, ಹಾಯ್, ಯಾರಿದು? ರೇಣುಕಾ ಅಂತ, ಯಲಹಂಕದಿಂದ. ರೇಣುಕಾ ಅವರು ಎಲ್ಲಿಂದ? ಯಲಹಂಕದಿಂದ. ಯಲಹಂಕ. ಏನ್ ಮಾಡ್ಕೊಂಡಿರೋದು ರೇಣುಕಾ ಅವರು? ಸರ್, ನಾನು ಬಂದು ಬ್ಯೂಟಿಷಿಯನ್. ಓಕೆ, ಬ್ಯೂಟಿಷಿಯನ್, ಮೇಕಪ್ ಆರ್ಟಿಸ್ಟು. ಹೌದು ಸರ್. ಓಕೆ, ಸೂಪರ್ ಸೂಪರ್ ಸೂಪರ್. ಚೆನ್ನಾಗಿ ನಡೀತಿದೆಯಾ ಕೆಲಸ ಎಲ್ಲ? ನಡೀತಿದೆ ಸರ್, ಚೆನ್ನಾಗಿ ನಡೀತಾ ಇದೆ. ಮೇಡಮ್, ನೀವು ಡೈಲಿ ಪೇಂಟ್ ಬಡ್ದು ಬೇಜಾರಾಗಲ್ವಾ ಮೇಡಮ್? ಸರ್, ಅದು ಪೇಂಟ್ ಅಲ್ಲ ಸರ್, ಇದು ಅದೇ ಅಂದ್ರೆ ನಮ್ಮ ಹುಡುಗರ ಭಾಷೆಯಲ್ಲಿ ಹಂಗೆ ಕರಿತೀವಿ. ಹಾಂ ಸರ್. ನೀವು ಈ ಪ್ರೀ ವೆಡ್ಡಿಂಗು ಆಮೇಲೆ ವೆಡ್ಡಿಂಗ್ಗೆಲ್ಲ ಹೋಗ್ತೀರಲ್ವಾ, ಇದು ಪೇಂಟ್ ಅಲ್ಲ ಸಾರಿ ಮೇಕಪ್ ಮಾಡೋಕ್ಕೆ. ಹಾಂ ಸರ್. ಸೊ ಅವಾಗ ನಿಮ್ಗೆ ಅನ್ಸಲ್ವಾ, ಬೋರ್ ಆಗಲ್ವಾ? ಡೈಲಿ ಮೇಕಪ್ ಮಾಡಿ 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 ಒಂಥರ ಬೇಜಾರು ಅನ್ಸಲ್ವಾ ನಿಮ್ಗೆ? ಇಲ್ಲ ಸರ್, ಅದು ನಮಗೆ ಇಷ್ಟವಾದ ವರ್ಕು, ನಮ್ಗೇನು ಬೇಜಾರು ಅನ್ಸಲ್ಲ ಸರ್. ಇಷ್ಟವಾದ ಕೆಲಸನ ಕಷ್ಟಪಟ್ಟಾದ್ರೂ ಮಾಡ್ಬೇಕಲ್ವಾ? ಮಾಡ್ಬೇಕು ಸರ್, ಮಾಡ್ಬೇಕು. ಇಷ್ಟವಾದ ಕೆಲಸ ಕಷ್ಟ ಆಗಿದ್ರು ಅದನ್ನ ಇಷ್ಟಪಟ್ಟು ಮಾಡಬೇಕು. ಸೂಪರ್ ಮೇಡಮ್. ಓಕೆ, ಇವತ್ತು 3,000 ರೂಪಾಯಿ ಗೆದ್ರೆ ಏನು ಮಾಡ್ತೀರಾ ಮೇಡಮ್ ಆ ದುಡ್ಡಲ್ಲಿ? ಸರ್, 3,000 ರೂಪಾಯಿ ಗೆದ್ರೆ ನಾನು ತಿರ್ಗಾ ಮೇಕಪ್ದೇ ಐಟಮ್ ತಗೊಂತೀನಿ ಸರ್ ನಾನು. ಸೊ ನಿಮ್ಮ ವರ್ಕ್ ರಿಲೇಟೆಡ್ ಆಗಿರೋ ಮೇಕಪ್ ಐಟಮ್ಸ್ ಏನಾದ್ರು ತಗೊಂತೀರಾ? ಹೌದು ಸರ್. ಓಕೆ ಮೇಡಮ್, ಇವಾಗ ನೀವು ಸುಮಾರು ಕಡೆ ಆರ್ಡರ್ಸ್ ಎಲ್ಲ ಬಂದಾಗ ಅಥವಾ ಕ್ಲೈಂಟ್ಸ್ ಜೊತೆಲ್ಲ ಹೋಗ್ತೀರಾ, ಅಂದರೆ ಮೇಕಪ್ ಮಾಡ್ತೀರಾ, ಕಷ್ಟ ಇರುತ್ತೆ, ಅವ್ರು ಪೇಮೆಂಟ್ ಕೊಡಬೇಕು, ಪೇಮೆಂಟ್ ಕೊಡೋರ್ಗು ವೇಟ್ ಮಾಡಬೇಕು, ಕಷ್ಟ ಇರುತ್ತೆ ಪಾಪ. ನಿಮ್ಮ ಕೆಲಸನೂ ಕಷ್ಟ ಇರುತ್ತೆ, ಓಡಾಡಬೇಕು, ಸುತ್ತಾಡಬೇಕಲ್ವಾ? ಸೊ ಇಂಥ ಸಿಚುವೇಶನಲ್ಲಿ 3,000 ರೂಪಾಯಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ನಿಮಗೆ? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್, ಅಲ್ವಾ? ಯಾಕಂತಂದ್ರೆ ಇವಾಗ ನಾವೊಂದು ವರ್ಕ್ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಒಂದು ಚಿಕ್ಕ ಸಾಸಿವೆ ಕಾಳು ತಗೊಂಡ್ರು ನಮ್ಗೆ ಉಪಯೋಗ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಹೌದು, ಖಂಡಿತವಾಗ್ಲೂ.
ಪಾಪ ಕಷ್ಟಪಟ್ಟು ಕೆಲಸ ಮಾಡಿದ್ಮೇಲೆ ಆ ಪೇಮೆಂಟ್ ಬಂದಾಗ ಆಗೋ ಖುಷಿನೇ ಬೇರೆ ಅಲ್ವಾ? ಹೌದು ಸರ್, ನಿಜ. ಓಕೆ ಬನ್ನಿ, ಹಾಗಾದ್ರೆ ಇವತ್ತು ನೀವು 3,000 ರೂಪಾಯಿ ಗೆಲ್ಲಿ ಅಂತ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಓಕೆನಾ? ಥ್ಯಾಂಕ್ ಯು ಸರ್. ಮೋಸ್ಟ್ ವೆಲ್ಕಮ್. ಶುರು ಮಾಡೋಣ ಆಟನ? ಮಾಡಿ ಸರ್. ಬರ್ತಾ ಇದೆ ನಿಮ್ಮ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ. 15 ಸೆಕೆಂಡ್ ಒಳಗಡೆ ಉತ್ತರ ಕೊಡಿ, ಲೇಟ್ ಮಾಡಿ. ಓಕೆ ಸರ್. ಓಕೆ, ಸಿಂಪಲ್ ಆಗಿರೋ ಪ್ರಶ್ನೆ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಯಾವುದು? ಫಸ್ಟ್ ಫಿಲಮ್ ಯಾವುದು? ಓಕೆನಾ? ನಿಮ್ಮ ಆಪ್ಷನ್ ಸಿಗಿದೆ. ಆಪ್ಷನ್ ಎ ಬೇಡರ ಕಣ್ಣಪ್ಪ, ಆಪ್ಷನ್ ಬಿ ಸತ್ಯ ಹರಿಶ್ಚಂದ್ರ, ಆಪ್ಷನ್ ಸಿ ಕಸ್ತೂರಿ ನಿವಾಸ ಅಂಡ್ ಆಪ್ಷನ್ ಡಿ ಭಕ್ತ ಪ್ರಹ್ಲಾದ. ಶುರುವಾಗಿದೆ ನಿಮ್ಮ 15 ಸೆಕೆಂಡ್ಸ್ ಟೈಮ್ ಮೇಡಮ್. ಹಾಂ ಸರ್. ಬೇಡರ ಕಣ್ಣಪ್ಪ, ಸತ್ಯ ಹರಿಶ್ಚಂದ್ರ, ಕಸ್ತೂರಿ ನಿವಾಸ, ಭಕ್ತ ಪ್ರಹ್ಲಾದ. ಆಪ್ಷನ್ ಬೇಡರ ಕಣ್ಣಪ್ಪ ಸರ್. ಬೇಡರ ಕಣ್ಣಪ್ಪ ಲಾಕ್ ಮಾಡದಾ? ಹಾಂ ಮಾಡಿ ಸರ್, ಲಾಕ್ ಮಾಡಿ. ಓಕೆ ಗುರುಗಳೇ, ಬೇಡರ ಕಣ್ಣಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎನ ಲಾಕ್ ಮಾಡಿ. ಹಾಗೆ ಅವ್ರು ಕೊಟ್ಟಂತ ಉತ್ತರ ರೈಟ್ ಓ ರಾಂಗ್? ನೋಡೋಣ ಮೇಡಮ್, ಬರ್ತಾ ಇದೆ ಸ್ಕ್ರೀನ್ ಮೇಲೆ. ನೋಡಿದ್ದೀರಾ ಬೇಡರ ಕಣ್ಣಪ್ಪ ಸಿನಿಮಾ ನೋಡಿದ್ದೀರಾ? ನೋಡಿದ್ದೀನಿ ಸರ್. ನೋಡಿದ್ದೀರಾ? ಏನ್ ನಿಮ್ಗೆ ತುಂಬಾ ಇಷ್ಟ ಆ ಸಿನಿಮಾದಲ್ಲಿ? ಯಾವ ಒಂದು ಸೀನ್ ಇಷ್ಟ? ಸೀನ್ ಹಾಡು, ಬೇಡರ ಕಣ್ಣಪ್ಪದ ಹಾಡು ಇಷ್ಟ ಸರ್ ನಮ್ಗೆ. ಹಾಡುಗಳು ತುಂಬಾ ಚೆನ್ನಾಗಿದೆ ಅಲ್ವಾ? ಹಾಂ ಸರ್. ಸೂಪರ್. ಓಕೆ, ನೀವು ಕೊಟ್ಟಂತ ಉತ್ತರ ಬೇಡರ ಕಣ್ಣಪ್ಪ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಮೇಡಮ್. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಪ್ರಶ್ನೆ ಆಡಿ 500 ರೂಪಾಯಿ ಗೆದ್ದಿದ್ದೀರಾ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣವಾ? ಹಾಂ ಸರ್. ಇದು ಕೂಡ ಸಿನಿಮಾ ರಿಲೇಟೆಡ್ ಪ್ರಶ್ನೆ, ತುಂಬಾ ಈಸಿ ಆಗಿದೆ. ಈ ಸಿನಿಮಾನು ಕೂಡ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರ, ನೀವು ನೋಡಿರ್ತೀರ ಅನ್ಕೋತೀನಿ. ಬರ್ತಾ ಇದೆ ನಿಮ್ಮ ಎರಡನೇ ಪ್ರಶ್ನೆ. ಅಮೃತ ವರ್ಷಿಣಿ ಚಿತ್ರದ ನಿರ್ದೇಶಕರು ಯಾರು ಅಂದ್ರೆ ಡೈರೆಕ್ಟರ್ ಯಾರು? ಓಕೆನಾ? ನಿಮ್ಮ ಆಪ್ಷನ್ ಸಿಗಿದೆ. ಆಪ್ಷನ್ ಎ ದಿನೇಶ್ ಬಾಬು, ಆಪ್ಷನ್ ಬಿ ನಾಗತಿಹಳ್ಳಿ ಚಂದ್ರಶೇಖರ್, ಆಪ್ಷನ್ ಸಿ ಪುಟ್ಟಣ್ಣ ಕಣಗಾಲ್, ಆಪ್ಷನ್ ಡಿ ಗಿರೀಶ್ ಕಾಸರವಳ್ಳಿ. ಶುರುವಾಗಿದೆ ನಿಮ್ಮ 15 ಸೆಕೆಂಡ್ಸ್ ಟೈಮ್. ಅಮೃತ ವರ್ಷಿಣಿ ಸರ್ ಹಲೋ. ಹಾ ಹೇಳಿ. ಸರ್ ನಾಗತಿಹಳ್ಳಿ ಚಂದ್ರಶೇಖರ್. ನಾಗತಿಹಳ್ಳಿ ಚಂದ್ರಶೇಖರ್ನ ಲಾಕ್ ಮಾಡದಾ? ಹಾಂ ಸರ್ ಮಾಡಿ. ಓಕೆ ಗುರುಗಳೇ, ಆಪ್ಷನ್ ಬಿ ನಾಗತಿಹಳ್ಳಿ ಚಂದ್ರಶೇಖರ್ ಅಂತ ಹೇಳಿದರೆ ಟೈಮ್ ಅಪ್ ಆಗಿದೆ. ಲಾಕ್ ಮಾಡಿ ಅದನ್ನು. ಸೊ ಅವರು ಕೊಟ್ಟಂತ ಉತ್ತರ ನಾಗತಿಹಳ್ಳಿ ಚಂದ್ರಶೇಖರ್. ಬರ್ತಾ ಇದೆ ಸ್ಕ್ರೀನ್ ಮೇಲೆ. ತಪ್ಪೋ ಸರಿನೋ? ನೀವು ಕೊಟ್ಟಂತ ಉತ್ತರ ಅನ್ಫಾರ್ಚುನೇಟ್ಲಿ ಮೇಡಮ್ ರಾಂಗ್ ಆನ್ಸರ್. ಕರೆಕ್ಟ್ ಆಗಿರೋ ಉತ್ತರ ಆಪ್ಷನ್ ಎ ದಿನೇಶ್ ಬಾಬು. ನೀವು ಕನ್ಫ್ಯೂಸ್ ಆಗಿರ್ತೀರ, ಅಮೃತ ಧಾರೆ ಅನ್ಕೊಂಡ್ರಿ ಅನ್ಸುತ್ತೆ ಮೋಸ್ಟ್ಲಿ. ಅಮೃತ ಧಾರೆ ರಮ್ಯವ್ರು ಮಾಡಿರೋದು, ಅಮೃತ ವರ್ಷಿಣಿ ನಮ್ಮ ನಿವೇದಿತಾ ಜೈನ್ ಅವರು ಮತ್ತೆ ಸುಹಾಸಿನಿ ಅವ್ರು ಮಾಡಿರೋ ಹಳೆ ಜನ. ರಮೇಶ್ ಅವ್ರು ಕೂಡ ಇದ್ದಾರೆ ಅದರಲ್ಲಿ. ಬಲೆ ಬಲೆ ಚಂದುದ ಚಂದುಳ್ಳಿ ಹೆಣ್ಣು ನೀನು ಅಂತ ಸಾಂಗ್ ಇದೆಯಲ್ಲ, ಸಾಂಗ್ಸ್ ಎಲ್ಲ ತುಂಬಾ ಇಷ್ಟನೇ ಅವ್ರು ಮಾಡಿದ್ರು. ಪಾಪ ನೀವು ಕನ್ಫ್ಯೂಸ್ ಆದ್ರಿ ಅನ್ಸುತ್ತೆ. ಎನಿವೆ ಚೆನ್ನಾಗಿ ಆಡಿದ್ರಿ, ಪ್ರಯತ್ನ ತುಂಬಾ ಚೆನ್ನಾಗಿತ್ತು. ಮತ್ತೆ ಕರೆ ಮಾಡಿ, ಮತ್ತೆ ಆಟ ಆಡೋಣ, ಸರಿನಾ? ಯಾವಾಗಾದ್ರು ನೆಕ್ಸ್ಟ್ ಎಪಿಸೋಡ್ ಮತ್ತೆ ಕರೆ ಮಾಡಿ ಆಟ ಆಡೋಣ. 3,000 ರೂಪಾಯಿ ಗೆದ್ದೇ ಗೆಲ್ತೀರಾ, ಡೌಟೇ ಇಲ್ಲ. ಥ್ಯಾಂಕ್ಸ್ ಫಾರ್ ಕಾಲ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಚೆನ್ನಾಗಿ ಆಟ ಆಡಿದ್ರು. ಎರಡನೇ ಪ್ರಶ್ನೆವರೆಗೂ ಬಂದರು. ಬಟ್ ಅವರು ಎಲ್ಲ ಒಂದ್ಸತಿ ಕನ್ಫ್ಯೂಸ್ ಆಗ್ತಾರೆ. ಅಮೃತ ವರ್ಷಿಣಿ, ಅಮೃತಧಾರೆ ನನಗೂ ಒಂದ್ಸತಿ ಕನ್ಫ್ಯೂಷನ್ ಆಗುತ್ತೆ. ಬಟ್ ಅಮೃತ ವರ್ಷಿಣಿ ಹಳೆ ಸಿನಿಮಾ, ಅಮೃತಧಾರೆನೂ ತುಂಬ ಏನು ಹೊಸದಲ್ಲ, ಒಂದು ನಾನು ಚಿಕ್ಕ ವಯಸ್ಸಲ್ಲಿ ಅಂತ ಸಿನಿಮಾ. ಏನೇ ನೀವು ಆಟ ಆಡಿ ಪ್ರಯತ್ನ ಪಡ್ತಿರಲ್ಲ, ಅದು ಇಂಪಾರ್ಟೆಂಟ್ ನಮಗೆ. ತಪ್ಪಾಗಲಿ ಸರಿಯಾಗಲಿ, ಆಟ ಅಂದಮೇಲೆ ಇವೆಲ್ಲ ಕಾಮನ್. ಇವತ್ತು ಗೆಲ್ತೀವಿ, ನಾಳೆ ಸೋಲ್ತೀವಿ. ಲೈಫಲ್ಲೂ ಅಷ್ಟೇ, ಒಂದಿನ ಗೆಲ್ತೀವಿ, ಒಂದಿನ ಸೋಲ್ತೀವಿ. ಬಟ್ ಆದರೆ ಪ್ರಯತ್ನ ನಿಲ್ಲಿಸಬಾರ್ದು. ಮನುಷ್ಯ ಓಡ್ತಾ ಇರಬೇಕು, ರೇಸಲ್ಲಿ ಇರಬೇಕು ಕುದುರೆ ಅಲ್ವಾ? ರೇಸ್ ಗೆಲ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಟ್ ಓಡ್ತಾ ಇರಬೇಕು, ರೇಸ್ ಗುರಂ ಥರ, ಅವಾಗಲೇ ಚಂದ. ಓಕೆ, ನೀವು ಕೂಡ ಈ ಥರ ಆಟಾಡಿ 3,000 ರೂಪಾಯಿ ಗೆಲ್ಲಬೇಕಂದ್ರೆ ಸಿಂಪಲ್, ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಆಟಾಡಿ ನನ್ನ ಜೊತೆ ಅಂತ ಹೇಳಿ ಕೋಲೋ ಫಾರ್ಮಸಿ ಅರ್ಪಿಸುವ ಸೂಪರ್ ಕನ್ನಡಿಗ ಕಾರ್ಯಕ್ರಮ. ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಶರತ್. ಬನ್ನಿ, ನಮ್ಮ ನೆಕ್ಸ್ಟ್ ಕಾಲರ್ ಇದ್ದಾರೆ ಲೈನಲ್ಲಿ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ ಯಾರಿದು? ನಮಸ್ಕಾರ, ನನ್ನ ಹೆಸರು ಭಾರತಿ ಅಂತ. ಓಕೆ, ಭಾರತಿ ಅವ್ರು ಎಲ್ಲಿಂದ ಕರೆ ಮಾಡ್ತಿರೋದು? ನಾನು ಬನಶಂಕರಿ 2ನೇ ಹಂತ. ಬನಶಂಕರಿ 2ನೇ ಹಂತ. ಏನ್ ಮಾಡ್ಕೊಂಡಿದ್ದೀರಾ ಭಾರತಿ ಅವರು? ನಾನು ಹಾಸ್ಪಿಟಲ್ ಕೆಲಸ ಮಾಡ್ತೀನಿ. ಸೂಪರ್. ಇವತ್ತು ರಜಾನಾ? ಇವತ್ತು ನಾನು ರಜೆ ಹಾಕಿದ್ದೆ, ಒಂದ್ 4-5 ದಿವಸ ರಜೆ ಹಾಕಿದ್ದೆ. ರೆಸ್ಟ್ ಮಾಡೋಣ ಅಂತ. ಓಕೆ, ಖಂಡಿತ ರೆಸ್ಟ್ ಮಾಡೋಣ ಅಂತ. ಓಕೆ ಮೇಡಮ್, ಯಾವತ್ತರ ಆಡಿದ್ದೀರಾ ಮೇಡಮ್ ಸ್ಕೂಲ್ ಡೇಸ್ ಅಲ್ಲಿ ಈ ತರ ಕ್ವಿಜ್ ಎಲ್ಲ ಆಡಿ ಗೆದ್ದಿರೋ ನೆನಪಿದ್ಯಾ? ಖಂಡಿತ ನೆನಪಿದೆ. ಓಕೆ, ಸೂಪರ್. ಇವತ್ತು ಹಂಗಾರೆ 100% ಆಡಿ 3,000 ರೂಪಾಯಿ ಗೆದ್ದೇ ಗೆಲ್ತೀರಾ, ಡೌಟೇ ಇಲ್ಲ. ಪ್ರಯತ್ನ ಅಂತೂ ಮಾಡೋಣ, ನೋಡೋಣ. ಮಾಡಿ. ಯಾವ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ?
ನಾನು ಅಕ್ಷಾ ಆಸ್ಪತ್ರೆ KR ರೋಡ್ ಅಲ್ಲಿ ಬನಶಂಕರಿ ಜಯನಗರ 7th ಬ್ಲಾಕ್ ಅಲ್ಲಿ ಇದೆ. ಓಕೆ, ಅಕ್ಷಾ ಹಾಸ್ಪಿಟಲ್ ಅಂತನಾ? ಹೌದು, ಅಕ್ಷಾ. ಓಕೆ, ಚೆನ್ನಾಗಿದೆ ಹೆಸರು. ಅಕ್ಷಾ ಆಸ್ಪತ್ರೆ ಅಂತ. ಅಕ್ಷಾ ಹಾಸ್ಪಿಟಲ್. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಇವತ್ತು 3,000 ರೂಪಾಯಿ ಗೆದ್ರೆ ಏನ್ ಮಾಡ್ತೀರಾ? ಗೊತ್ತಿಲ್ಲ. ಸಡನ್ಲಿ ಕೇಳಿದ್ರೆ ಹಿಂಗೆ ಹೇಳಿ ಸರ್, ನಾನು ಸ್ವಲ್ಪ ಟೈಮ್ ಕೊಡಿ ಸರ್ ಅಂತಾನೆ. ಅಲ್ಲ ಯೋಚನೆ ಮಾಡ್ಬೇಕಲ್ವಾ? ಯೋಚನೆ ಮಾಡ್ಬೋದು. ಏನ್ ಮಾಡ್ಬೋದು ಅಂತ ಅನ್ಕೊಂಡಿದ್ರ? ಅಟ್ಲೀಸ್ಟ್ 3,000 ರೂಪಾಯಿ ಗೆದ್ಬಿಟ್ರೆ ಏನಾರು ಒಂದ್ ಸಣ್ಣ ಪ್ಲಾನ್ಸ್ ಏನಾರು ಇದೆಯಾ? ನಾಳೆ ದೇವ್ರಿಗೆ ಅಭಿಷೇಕ ಕೊಡೋಣ ಅಂತ ಇದೀನಿ. ಸೂಪರ್, ಒಳ್ಳೆ ಕೆಲಸ ಕೊಡ್ತಾ ಇದೀರಾ. ದೇವ್ರ ಅಭಿಷೇಕ ಕೊಡ್ತಾ ಇದೀರಾ. ನನ್ನ ಬಗ್ಗೆನೂ ಸ್ವಲ್ಪ ಬೇಡ್ಕೊಳ್ಳಿ, ನಮ್ಮ ಚಾನಲ್ ಬಗ್ಗೆನೂ ಬೇಡ್ಕೊಳ್ಳಿ, ನಮ್ಮ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ಬೇಡ್ಕೊಂಡು ಅಭಿಷೇಕ ಕೊಡಿ ಗೆದ್ರೆ, ಆಯ್ತಾ? ಖಂಡಿತ. ಸೂಪರ್ ಮೇಡಮ್. ಈಗ ನೀವು ನರ್ಸ್ ಕೆಲಸ ಅಂದ್ರೆ ಹಾಸ್ಪಿಟಲ್ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಸುಮಾರು ಪೇಷಂಟ್ಸ್ಗಳನ್ನ ನೋಡಿರ್ತೀರಾ, ಕಷ್ಟ ಗೊತ್ತಿರುತ್ತೆ, ಸುಮಾರು ಸಾವುಗಳನ್ನ ಕಣ್ಮುಂದೆ ನೋಡಿರ್ತಾರೆ. ಎಷ್ಟೋ ಜನ ಎಮರ್ಜೆನ್ಸಿ ಪೇಷಂಟ್ಸ್ ಬರ್ತಾರೆ, ಈ ಹಲವಾರು ಕೇಸ್ಗಳು ಬರ್ತಾರೆ ಅಲ್ವಾ? ಡಿಫ್ರೆಂಟ್ ಆಗಿರೋ ಪೇಷಂಟ್ಸ್ ನೋಡಿರ್ತೀರ. ಸೊ ಇದೆಲ್ಲ ನೋಡಿ ನಿಮ್ಗೆ ಜೀವನದಲ್ಲಿ ಒಂಥರ ಇಷ್ಟೇ ಅಲ್ಲಪ್ಪ ಮನುಷ್ಯನ ಜೀವನ ಅಂತ ಅನ್ಸಿರುತ್ತೆ, ಆಬ್ವಿಯಸ್ಲಿ ಅನ್ಸಿರುತ್ತೆ. ಸೊ ಇಂಥ ಟೈಮಲ್ಲಿ ಏನಾಯ್ತು ಗೊತ್ತಾ? ಆಕ್ಚುಲಿ ಏನಂದ್ರೆ ನಾನು ಫಸ್ಟ್ ಸೇರ್ಕೊಂಡು ಹೋಗ್ತಾಗ ನಾನು ಕಣ್ಮುಂದೆ ಒಂದ್ 2-3 ಸಾವು ನೋಡಿದಾಗ ನಾವು ಊಟನೇ ಸೇರ್ತಿರ್ಲಿಲ್ಲ ನನ್ಗೆ. ಆಮೇಲೆ ನಮ್ ಡಾಕ್ಟರ್ ಕರ್ದು ಈ ಕಡೆ ಹುಟ್ಟು ಇರುತ್ತೆ, ಈ ಕಡೆ ಸಾವು ಇರುತ್ತೆ, ಅದು ನಮ್ದು ಡೈಲಿ ರೊಟೀನು ಅಂತ ಹೇಳಿದ್ಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಖಂಡಿತವಾಗಿ ನೋಡಿ, ಎಸ್ಪೆಷಲಿ ಡಾಕ್ಟರ್ಸ್ ಬಂದು ಆಪರೇಷನ್ ಮಾಡಿ ಹೋಗ್ಬಿಡ್ತಾರೆ. ಆದ್ರೆ ನರ್ಸ್ಗಳು ಕಾಂಪೌಂಡರ್ಸ್ ಇರ್ತಾರಲ್ಲ, ಅವ್ರ ಪಜಿತಿ ಇದೆಯಲ್ಲ ಪಾಪ, ನಾನು ನೋಡಿದೀನಿ. ಯಾರೊಬ್ರು ಸಡನ್ಲಿ ಆಕ್ಷನ್ ಮಾಡ್ಕೊಂಡು ಬಂದಿರ್ತಾರೆ, ಅವ್ರು ಡ್ರೆಸ್ಸಿಂಗ್ ಮಾಡ್ಬೇಕು, ಬ್ಲಡ್ ಆಚೆ ಬರ್ತಿರುತ್ತೆ, ಬೋನ್ ಕಾಣಿಸ್ತಿರುತ್ತೆ ಪಾಪ. ನಮಗೆ ನಾವು ಊಟದಲ್ಲಿ ಒಂದು ನೊಣ ಬಿದ್ರೇನೆ ನಾವು ಅಯ್ಯೋ ಯಾರು ಊಟ ಮಾಡ್ತಾರೆ ಅನ್ನೋ ಫೀಲ್ ಮಾಡ್ತಾರೆ ಮಕ್ಕಳು, ಈಗಿನ ಕಾಲದ ಮಕ್ಕಳು. ಬಟ್ ನೀವು ಅಷ್ಟೆಲ್ಲ ರಕ್ತ ನೋಡಿ, ಆ ಟಿಂಚರ್ ಹಾಕಿ ಅವ್ರಿಗೆ ಡ್ರೆಸ್ಸಿಂಗ್ ಮಾಡಿ ಅದೆಲ್ಲ ತೆಗೆದು ಪಾಪ ನೀವು ಅಷ್ಟೆಲ್ಲ ನೆನ್ಸ್ಕೊಂಡು ಮತ್ತೆ ಊಟ ಮಾಡೋದಿದೆಯಲ್ಲ, ಗ್ರೇಟ್. ಅದಕ್ಕೆ ನೋಡಿ, ಗ್ರೇಟ್. ಸೀರಿಯಸ್ಲಿ ನಿಮ್ಮ ಕೆಲಸ, ನಿಮ್ಮ ಸರ್ವಿಸು ತುಂಬಾ ಗ್ರೇಟ್. ಒಳ್ಳೇದಾಗ್ಲಿ ಮೇಡಮ್, ನಿಮಗೆ ತುಂಬಾ ಜನ ಸೇವೆ ಮಾಡ್ತಾ ಇದ್ದೀರಾ. ದೇವರು ಚೆನ್ನಾಗಿಡ್ಲಿ ನಿಮ್ಮನ್ನ. ಶುರು ಮಾಡೋಣ ಮೇಡಮ್ ಆಟನ? ಓಕೆ, 15 ಸೆಕೆಂಡ್ ಒಳಗಡೆ ಉತ್ತರ ಕೊಡೋಕೆ ಪ್ರಯತ್ನ ಪಡಿ. ಫಸ್ಟ್ ಪ್ರಶ್ನೆ ಅಂತೂ ಆಲ್ಮೋಸ್ಟ್ ಯಾವಾಗ್ಲೂ ಸಿಂಪಲ್ ಆಗಿರುತ್ತೆ, ಇವತ್ತು ಕೂಡ ಸಿಂಪಲ್ ಆಗಿದೆ. ಬಾಹುಬಲಿ ಚಿತ್ರದ ನಿರ್ದೇಶಕರು ಅಂದ್ರೆ ಡೈರೆಕ್ಟರ್ ಯಾರು? ಓಕೆನಾ? ನಿಮ್ಮ ಆಪ್ಷನ್ ಇದೆ. ಆಪ್ಷನ್ ಎ ಶಂಕರ್, ಬಿ ಮಣಿರತ್ನಂ, ಆಪ್ಷನ್ ಸಿ ಪ್ರಶಾಂತ್ ನೀಲ್, ಆಪ್ಷನ್ ಡಿ SS ರಾಜಮೌಳಿ. ಶುರುವಾಗಿದೆ ನಿಮ್ಮ ರಾಜಮೌಳಿನಾ? ರಾಜಮೌಳಿ. ಲಾಕ್ ಮಾಡ್ಲಾ? ಖಂಡಿತ ಹೌದು. ನೋಡಿದೀರಾ ಬಾಹುಬಲಿ? ನೋಡಿದೀನಿ. ಪಾರ್ಟ್ 1 ಪಾರ್ಟ್ 2 ಎಲ್ಲ ನೋಡಿದೀರಾ? ಎರಡು ನೋಡಿದ್ದೀನಿ. ಓಕೆ, ಸೂಪರ್. ನೋಡಿರ್ತೀರಾ ಅನ್ನೋ 100% ಕರೆಕ್ಟ್ ಆಗಿ ಉತ್ತರ ಕೊಟ್ಟಿರ್ತೀರಾ ಅಂತ ಅನ್ಕೊಂಡಿದೀನಿ. ನೋಡೋಣ, ನೀವು ಕೊಟ್ಟಂತ ಉತ್ತರ ಲಾಕ್ ಮಾಡಿದ್ವಿ, ತಪ್ಪೋ ಸರಿನೋ ಬರ್ತಾ ಇದೆ ಸ್ಕ್ರೀನ್ ಮೇಲೆ. ಓಕೆ, ನೀವು ಕೊಟ್ಟಂತ ಉತ್ತರ ಮೇಡಮ್, ಬಾಹುಬಲಿ ಚಿತ್ರದ ನಿರ್ದೇಶಕರು ರಾಜಮೌಳಿ ಇಸ್ ದ ರೈಟ್ ಆನ್ಸರ್. ಸೂಪರ್, ಥ್ಯಾಂಕ್ ಯು. ವಂಡರ್ಫುಲ್. ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟು 500 ರೂಪಾಯಿ ಗೆದ್ದಿದ್ದೀರಾ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣವಾ? ಖಂಡಿತ. ಓಕೆ, ಬರ್ತಾ ಇದೆ ನಿಮ್ಮ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ. ಅಲಹಾಬಾದ್ ಕಂಬದ ಶಾಸನ ಮುಖ್ಯವಾಗಿ ಯಾವ ಸಾಧನೆಗಳನ್ನು ತೋರಿಸುತ್ತದೆ ಅಥವಾ ವಿವರಿಸುತ್ತದೆ? ಓಕೆನಾ? ಅಲಹಾಬಾದ್ ಕಂಬದ ಶಾಸನ. ಓಕೆನಾ? ಅಲಹಾಬಾದ್ ಅಥವಾ ಅಲಹಾಬಾದ್ ಅಂತ ಕರಿತೀವಿ ನಾವು ನಾರ್ಮಲಿ. ನಿಮ್ಮ ಆಪ್ಷನ್ ಸಿಗಿದೆ. ಆಪ್ಷನ್ ಎ, ಹೇಳಿ, ಏನೋ ಡೌಟ್ ಇದೆಯಾ? ಅಲಹಾಬಾದ್, ಅಹಮದಾಬಾದ್. ಅಲಹಾಬಾದ್. ಓಕೆ. ಸೊ ಕಂಬ ಶಾಸನ ಯಾವ್ದನ್ನ ವಿವರಿಸುತ್ತೆ ಅಥವಾ ಯಾವ್ದ್ರ ಬಗ್ಗೆ ಇಂಡಿಕೇಟ್ ಮಾಡುತ್ತೆ ಅಂತ. ಸೊ ನಿಮ್ಮ ಆಪ್ಷನ್ ಸಿಗಿದೆ. ಆಪ್ಷನ್ ಎ ಅಶೋಕ, ಬಿ ಚಂದ್ರಗುಪ್ತ ಮೌರ್ಯ, ಸಿ ಸಮುದ್ರಗುಪ್ತ ಎ ಅಂಡ್ ಡಿ ಹರ್ಷವರ್ಧನ. ಶುರುವಾಗಿದೆ ನಿಮ್ಮ 15 ಸೆಕೆಂಡ್ಸ್ ಟೈಮ್. ಅಶೋಕ ಲಾಕ್ ಮಾಡ್ಲಾ? ಖಂಡಿತ ಮಾಡಿ. ಓಕೆ ಗುರುಗಳೇ, ಆಪ್ಷನ್ ಎ ಅಶೋಕ ಅಂತ ಹೇಳಿದರೆ ಲಾಕ್ ಮಾಡಿ. ಹಾಗೆ ಅವ್ರು ಕೊಟ್ಟಂತ ಉತ್ತರ ರೈಟ್ ಅವ್ರು ರಾಂಗ್ ತೋರಿಸಿ. ಓದಿದ್ರೆ ಟೈಮ್ ಅಪ್ ಆಗಿದೆ. ಓಕೆ, ಓದಿದ್ದೀರಾ ಇದ್ರ ಬಗ್ಗೆ ಎಲ್ಲಾದ್ರೂ ನೀವು? ಸೋಷಿಯಲ್ ಸೈನ್ಸ್ ಅಲ್ಲಿ, ಹಿಸ್ಟರಿಯಲ್ಲಿ? ತುಂಬಾ ಚಿಕ್ಕವರಲ್ಲಿ ಓದಿದ್ವಿ ನಾವು ಅಷ್ಟೇ. SLC ಅಲ್ಲೋ ಸ್ಟ್ಯಾಂಡರ್ಡ್ ಅಲ್ಲೋ ಓದಿದ್ ನೆನಪಿದೆ ನನಗೂ ನೆನಪಿಲ್ಲ ಅವಾಗ ಓದಿರೋದು. ಮತ್ತೆ ಯಾಕಂದ್ರೆ ಸೋಷಿಯಲ್ ಸೈನ್ಸ್ ಕ್ಲಾಸಸ್ ಎಲ್ಲ ಆಫ್ಟರ್ನೂನ್ ಊಟ ಆದ್ಮೇಲೆ ಇರೋದು, ಆಬ್ವಿಯಸ್ಲಿ ಬೆಳಗ್ಗೆ ಮುಂಚೆ ಇರಲ್ಲ. ಸೊ ಊಟ ಆದ್ಮೇಲೆ ನಮ್ಗೆ ಲಾಸ್ಟ್ ಬೆಂಚಲ್ಲಿ ಒಳ್ಳೆ ನಿದ್ದೆ ಎಳಿತಾ ಇರುತ್ತೆ. ಅಂಥದ್ರಲ್ಲಿ ಬಂದು ಅವ್ರು ಬಂದ್ರು ಇವ್ರು ಬಂದ್ರು ಅಷ್ಟೇ ಎಲ್ಲ ಹೇಳ್ತಾರೆ. ಆ ರಾಜ ಅಲ್ಲಿ ತನಕ ಆಳ್ವಿಕೆ ಮಾಡ್ದ, ಈ ರಾಜ ಇವನು ಚುಚ್ಚಿದ ಅಂತೆಲ್ಲ ಹೇಳ್ತಾ ಇರ್ತಾರೆ. ನಾವು ನಿದ್ದೆಲಿ ಇರ್ತೀವಿ ಲಾಸ್ಟ್ ಬೆಂಚಲ್ಲಿ ಇರೋರು. ಮಜಾ, ಅದೊಂಥರ ಮಜಾ. ಟೀಚರ್ ಬಂದು ಹೊಡೆದು ಎಬ್ಬಿಸಿದಾಗ ಮಜಾನೇ ಬೇರೆ. ಏನಿವೆ ಎಲ್ಲರ ಲೈಫಲ್ಲಿ ಆಗಿರುತ್ತೆ, ಒಳ್ಳೆ ಒಂದು ಗೋಲ್ಡನ್ ಮೆಮರೀಸ್ ಅಂತ ಹೇಳ್ಬೋದು ಇವೆಲ್ಲ. ಏನಿವೆ ನೀವು ಕೊಟ್ಟಂತ ಉತ್ತರ ರೈಟ್ ಅವ್ರ ರಾಂಗ್ ನೋಡೋಣ. ಅಶೋಕ ಅಂತ ಹೇಳಿದ್ರಾ ಮೇಡಮ್? ಬೇಜಾರು ಮಾಡ್ಕೊಂಬಿಡಿ, ಅನ್ಫಾರ್ಚುನೇಟ್ಲಿ ಅಶೋಕ ರಾಂಗ್ ಆನ್ಸರು. ಚಂದ್ರಮೌಳಿ. ಸಮುದ್ರಗುಪ್ತ ಎ.
ಅಂದ್ರೆ ಸಮುದ್ರಗುಪ್ತ, ಸಾರಿ ಸಮುದ್ರಗುಪ್ತ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಸಿ ಇದೆಯಲ್ಲ, ಎ ಅಲ್ಲ, ಆಪ್ಷನ್ ಸಿ ಸಮುದ್ರಗುಪ್ತ ರೈಟ್ ಆನ್ಸರ್. ಓಕೆ ಏನು ವರಿ ಮಾಡಬೇಡಿ, ನೆಕ್ಸ್ಟ್ ಟೈಮ್ ಮತ್ತೆ ಕರೆ ಮಾಡಿ ಮತ್ತೆ ಆಟ ಆಡೋಣ ಆಯ್ತಾ? ಏನು ಡೈರಿ ಇರತ್ತೆ ಪ್ರೋಗ್ರಾಮು. ಖುಷಿ ಆಯ್ತು ಅಮ್ಮ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ಗಳನ್ನ ಸರ್ವ್ ಮಾಡ್ತಿದ್ದೀರಾ, ಸರ್ವಿಸ್ ಕೊಡ್ತಾ ಇದ್ದೀರಾ, ಎಷ್ಟೋ ಜೀವಗಳನ್ನ ಉಳಿಸ್ತೀರಾ ನೀವು ಅಲ್ವಾ? ಆ ಪುಣ್ಯ ನಿಮಗೆ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಳಿಗೆ ಬರುತ್ತೆ. ಚೆನ್ನಾಗಿರಿ. ನಾವೇನ್ ಮಾಡ್ತೀವಿ ಅದ್ ನಮಗೆ ರಿಟರ್ನ್ ಕರ್ಮ ಅನ್ನೋದು ಬರುತ್ತೆ. ಒಳ್ಳೇದಾಗ್ಲಿ, ನೆಕ್ಸ್ಟ್ ಟೈಮ್ ಕರೆ ಮಾಡಿ ಆಟ ಆಡೋಣ. ಸೂಪರ್, ಓಕೆ ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನೋಡಿದ್ರಲ್ಲ ವೀಕ್ಷಕರೇ, ಚೆನ್ನಾಗಿ ಆಟ ಆಡಿದ್ರೆ. ಎರಡನೇ ಪ್ರಶ್ನೆವರೆಗೂ ಬಂದ್ರು. ಬಟ್ ಎರಡನೇ ಪ್ರಶ್ನೆ ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಕೇಳಿದಾಗ ಎಲ್ರಿಗೂ ಬ್ಲ್ಯಾಂಕ್ ಆಗೇ ಆಗುತ್ತೆ. ನನಗೆ ಆಬ್ವಿಯಸ್ಲಿ ಬ್ಲ್ಯಾಂಕ್ ಆಗುತ್ತೆ, ಯಾರು ಗುರು ಇದು ಸಮುದ್ರಗುಪ್ತ ಅಂತ ಅನ್ಸುತ್ತೆ. ಬಟ್ ಏನು ಮಾಡೋಕ್ಕೆ ಬರಲ್ಲ, ಆಟ ಅಂದಮೇಲೆ ಈ ಥರ ಪ್ರಶ್ನೆನೇ ಕೇಳ್ಬೇಕು. ತುಂಬ ಈಸಿಯಾಗಿ ಕೇಳ್ಬಿಟ್ರೆ ನೀವು ಆರಾಮ್ 30,000 ಗೆದ್ಬಿಡ್ತೀರಾ, ನನಗೂ ಕೊಡಲ್ಲ, ಏನಿಲ್ಲ, ಬರೀ ನೀವೇ ಹಿಡ್ಕೊತೀರ. ಹಂಗಾಗಿ ಕಷ್ಟದ ಪ್ರಶ್ನೆ ಕೊಡೋದು. ಏನೇ ನೀವು ಈ ಥರ ಆಟಾಡಿ 3,000 ರೂಪಾಯಿ ಗೆಲ್ಲಬೇಕಂದ್ರೆ ಸಿಂಪಲ್, ಕೆಳಗಡೆ ಕಾಣಿಸ್ತಿರೋ ನಂಬರಿಗೆ ಕಾಲ್ ಮಾಡಿ ಆಟಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಂಥ ಸಮಯ ಆಯಿತು. ಗೊತ್ತಿದೆ ನಿಮಗೆ, ಟೈಮ್ ಅಭಾವ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಮತ್ತೆ ಭೇಟಿ ಆಗೋಣ. ಗೊತ್ತಲ್ಲ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಅಪೋಲೋ ಫಾರ್ಮಸಿ ಅರ್ಪಿಸುವ ಸೂಪರ್ ಕನ್ನಡಿಗ ಕಾರ್ಯಕ್ರಮ. ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಶರತ್. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಏನು ಮಾಡ್ಬೇಕು ಹೇಳಿ, ಮಿಸ್ ಮಾಡದೆ ನಿರಂತರವಾಗಿ ನಮ್ಮ NKR ಕನ್ನಡ ವಾಹಿನಿಯ ಎಲ್ಲ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಇದು ಅಣು ಅಣುವಿನಲ್ಲೂ ಕನ್ನಡತನ. ಧನ್ಯವಾದಗಳು.